ಪೂರಾ ಮಾರಿ ನೀರು ಬಿಟ್ಟವ. ನಮ್ಮ ದೋಸ್ತರೇ ಸಾಕಾಶ. ಇಲ್ಲಿಗ ಎಂಟ್ರಿ ಹೆಂಗದ ನೋಡ್ರಿ, ಮಸ್ತ್ ಅದ ವ್ಯೂ. ನಾವನ್ ಗುಹೆದಾಗ ಯಾರು ಇದ್ದೀರೇನೋ ಅವಾಗ ಯಾರಿದ್ದೀರಂತ ಈ ಗುಹೆದಾಗ. ಈ ಕಡೆ ಭಾರಿ ಇದ ನೋಡ್ಲಿಕ್ಕೆ, ಆದ್ರೆ ಅಂಜಿಕೆ ಉಂಟದ ಹೊಲಕ್ಕೆ. ಟಾರ್ಚ್ ಹಾಕಿ ನೋಡಮ್ಮ ಈ ಕಡೆ. ಟಾರ್ಚ್ ನಂತು ಇವ್ವ ಈ ಕಡೆನೂ ಒಳಗೆ ಎಂಟ್ರಿ ಅದೇನೋ ಅಂದ್ರೆ ಅಂಜಿಕೆ ಉಂಟದ ಹೊಲಕ್ಕರೆ. ಈ ಕಡೆ ಬಾ, ಈ ಕಡೆ ಮ್ಯಾಗ ಹೋಗಂಬ. ಪೂರ ಫುಲ್ ಧಗಿ ಬಿಟ್ಟದ. ಇಲ್ಲಿ ಒಂದು ಹೋಲ್ ಜರ ಜಾಗ ಐತಿ ಕುಂದ್ರಲಿಕ್ಕೆ, ಮುಂದೆ ಕೂತಿದ್ದೆವು. ಇನ್ನ ಇಬ್ಬರು ದೋಸ್ತರು ಬಂದಾರ ನಮ್ಮವರು. ನೀರು ಅವ್ರ ಕೈದಾಗ ಕೊಟ್ಟಿದ್ದೆವು, ಯಾಕಡೆ ಹೋಗ್ಯಾರೇನೋ ಸಿಗಲ್ಲ ಯಾರ. ನೀರು ತರ್ಲಾರ್ದೆ ಇಲ್ಲಿ ಒಳಗೆ ಬರಪ್ಲೇನೇ ಇಲ್ಲ. ನಮ್ಮ ದೋಸ್ತ್ ಇಲ್ಲಿಗೆ ಸಾಕು ನಡಿಯಲ್ಲತ್ತಾನೀಗ. ನೋಡಮ್ಮ ಅವ್ರಿಬ್ರು ಸಿಕ್ಕುರಂದ್ರೆ ಇನ್ನೊಂದು ಜರ ಎಕ್ಸ್ಪ್ಲೋರ್ ಮಾಡ್ತೇವೆ. ತೆಗಿಯರೆ ಕಂಡಪಟ್ಟಿ ತೆಗಿಯದ. ಗುಹೆದಾಗ ಟಾಕೆಟ್ ಇಲ್ಲತ್ತ ನೋಡ್ರಿ ನಿಮ್ಗೆ. ಅದಕ್ಕೆ ಹೇಳ್ತೀನಿ, ವಯಸ್ಸಿದ್ದಾಗೆ ಇಂಥವೆಲ್ಲ ಅಡ್ವೆಂಚರ್ಗಳು ಎಕ್ಸ್ಪ್ಲೋರ್ ಮಾಡ್ರಿ. ವಯಸ್ಸಾದ್ಮೇಲೆ ಇಂಥಲ್ಲಿ ಎಲ್ಲಿ ಬರೋದ್ನೂ ಆಗಲಿ, ಮತ್ತು ಸಫೋಕೇಶನಾಗಿ ಹೋಗ್ಬೇಕಂತ. ಈ ಕಡೆ ಹೋಗಂಬ ಅಲ್ಲೇ. ಸ್ವಲ್ಪ ದಗಿ ಆಗ್ತಿತ್ತು. ಇನ್ನು ಈಗ ಇಲ್ಲೊಂದು ಗಾಳಿದ ಮಷಿನ್ ಇಟ್ಟರ ಗಾಳಿ ತಗೋತಿದ್ದಾರ. ನಮ್ಮ ದೋಸ್ತರಿಬ್ಬರು ಇಲ್ಲಿ ಒಳಗೆ ಯಾಕಡೆ ಹೋಗ್ಯಾರೇನೋ ಸಿಗಲ್ಲ ಯಾರ. ನಾ ಇಬ್ಬರೇ ಓದ್ತಿದ್ದೇವೆ, ಆದ್ರೆ ನಾ ಕೂಡ ಬರೋ ಅಂಜಿಲ್ಲದಾನ ಒಳಗೆ ಬರ್ತಕ್ಕ. ಅವರಿಬ್ಬರಿಗೆ ಹುಡುಕಾಡ್ಕೊ ಹೊರಗೆ ನಾನು ಹೋಗುತ್ತಿದ್ದೆವು. ಮೊಬೈಲಲ್ಲೇ ಇಲ್ಲಿ ಸಿಗ್ನಲ್ಲೇ ಬರಲ್ಲ. ಸಿಗ್ನಲ್ ಏನು ಜೀರೋ ಸಿಗ್ನಲ್, ಫೋನ್ ಮಾಡಪ್ಲೇ ಇಲ್ಲ. ದೋಸ್ತರು ಎಲ್ಲರೂ ಒಮ್ಮೆ ಹೋಗಿ ಒಬ್ಬರು ಮಿಸ್ ಆದ್ರೆ ಒಳಗೆ ಸಿಗ್ನಲ್ ಸಿಗಲ್ಲ, ಏನು ಸಿಗಲ್ಲ. ಅವ್ರು ಹೋಗಿ ಹೊರಗೆ ಸಿಕ್ಕರು ಅಂದ್ರೆ ಮತ್ತೊಮ್ಮೆ ಕರ್ಕೊಂಡು ಒಳಗೆ ಬರ್ತೀನಿ. ಈಗ ನಮ್ಮ ದೋಸ್ತರು ಸಿಕ್ಕರು. ಈಗ ನಾವು ಹೊಲ ಹೋಲಿ ಮನೆ ಹೋಲಿ ಪೂರ ಇದು ಕೇವ್ಸ್ ನೋಡೇ ಬರ್ತಿದ್ದೆವು. ಈಗ ಅಂಜಿಕೆ ಈಗ ಹೋಯ್ತು. ಈಗ ಪೂರ ಕೇವ್ ಎತ್ತಕ್ಕೆ ಬರ್ತೇವೆ. ಈಗ 3 ಕಿಲೋಮೀಟರ್ದ ಅಂದ್ರೆ 3 ಕಿಲೋಮೀಟರ್ ಪೂರ ನೋಡ್ತೇವೆ. ಮತ್ತು ಇನ್ನೊಂದು ಜರ ನಾವೇ ರಿಸರ್ಚ್ ಮಾಡಿ ಬರ್ತೇವೆ ಕೇವ್ಸಿನ. ಇಲ್ಲಿ ಇಲ್ಲ ಅಲ್ಲ ಇವ ನಂದು ಬಲ್ಗೈದತ್ತೆ ಬಾರೋ ಕಾಗಳ. ಇವ ಹೇಳ್ತಾನ ಅಂಜಲ್ಲ. ಈಗ ಇಲ್ಲಿ ಮತ್ತೆ ಪೂರ ಸಣ್ಣ ಏರಿಯಾ ಅದ. ನಮ್ಮ ದೋಸ್ತರ ಈಗ ನಾ ಅಂಜಲ್ಲ. ಎದುರು ನೋಡ್ರಿ ಹೆಂಗದ ಕಳ ಯಾರೇ ಅನ್ಸಂಗಿಲ್ಲ ನೋಡಿ ಬೈ. ಎಲ್ಲ ಜೀವನನೇ ಬೇಸರ ಆಗ್ಯದ ನಮ್ಮ ಕಳಕಳಾಗ. ಅವ್ನ ಹುಡುಗಿ ಕೈ ಕೊಟ್ಟಾಳಂತ. ಈಗ ಕೇಳಿಸ್ದಾಗ ಅವನಿಗೆ ಅಂಜಿಕೆ ಅನ್ನೋದೇ ಇಲ್ಲ. ಹುಡುಗಿನೇ ಕೈ ಕೊಟ್ಟ ಮ್ಯಾಕ ಅಂಜಿಕೆ ಅದಕ್ಕೆ ಹೇಳ. ಅವನ ಹುಡುಗಿ ಹೆಸರು ಶಾರ್ಟ್ ಕಟ್ದಾಗ ಅವ ಜಂಡು ಬಾಂಬ್ ಅಂತ ಇಟ್ಟಾನ. ಜಂಡು ಬಾಂಬ್ ನೋಡ್ತಾ ಇದ್ರೆ ಲೈಕ್ ಮಾಡು. ನಮ್ಮ ದೋಸ್ತ್ ಅಂಬರೀಷರೇ ಅವ್ನ ಕೈಲೇ ಆಗಲ್ಲ ಅಂತ ಅಲ್ಲೇ ಕೂತು ಬಿಟ್ಟನು. ಅಲ್ಲಿಗೇನೋ ಸಫೋಕೇಶನ್ ಆಗ್ತದಂತ. ಸಫೋಕೇಶನ್ ಅಂದ್ರೆ ಏನಿಲ್ಲ. ಸಫೋಕೇಶನ್ ಅಂದ್ರೆ ಏನೋ ಉಸಿರಾಡಕ್ಕೆ ಬರ್ಲತ್ತ ನೋಡ್ರಿ, ದಮ್ಗಡ್ತದಂತ. ನಮಗೆ ಭೀ ಗಟ್ಲತ್ತದ ಅದು ಅಂತ ಏನಿಲ್ಲ, ನಾರ್ಮಲ್. ಅಲ್ಲಿ ಈಗ ಹಿಂಗೆ ಇದು ಮಾಡ್ಯಾರ ಮಷಿನ್ಗಳು, ಗಾಳಿ ಬರ್ತಾವ, ಗಾಳಿ ತೊಗೋಬೋದು. ಕಿಲೋಡಲ್ಲಿ ಮಷಿನ್ ಅದ. ಈಗ ಇಂಥ ಮಷಿನ್ಗಳವ ಗಾಳಿ ಹಂಗೆ ಏರ್ ಬರ್ತಾ ಇರ್ತದೆ. ರೆಸ್ಟ್ರಿಕ್ಟೆಡ್ ಏರಿಯಾ ಅವ. ಈ ಕಡೆ ಎಲ್ಲ ಗೇಟ್ ಬಂದ್ ಮಾಡ್ಯಾರ. ಈ ಕಡೆ ಹೋಗಕ್ಕೆ ಇಲ್ಲ, ಲೈಟ್ ಅದು ಏನು ಇರ್ಲಿಕ್ಕಿಲ್ಲ. ಇಲ್ಲಿ ನೋಡ್ರಿ ಹಂಗದ ಪೂರಾ ಯಾಕೆ ನಾವು ಬಕ್ಕು ಕಂಜೆಸ್ಟೆಡ್ ಅದ ಅನ್ಸ್ಬಿಡ್ತದ. ಹೋಗಮ್ ನೋಡ್ರಿ, ನೀವಿರತ್ತನ ನಾಯಕ. ಈಗ ಈ ಕಡೆ ಜನಿಂದ್ರು ಇಲ್ಲೇ ಈ ಕಡೆನೂ ಯಪ್ಪ ಕಿದಿ ಹಂಗದ ಅಲ್ಲ, ಇಲ್ಲಿ ನೋಡ್ರಿ ಕಿದಿ ಹೆಂಗದ. ಈ ಕಡೆ ಹೋಗಪ್ಲೇ ಇಲ್ಲ, ಇಲ್ಲಿಗೆ ಬಂದ್ ಮಾಡಿಬಿಟ್ರ. ಹಿಂಗೆಲ್ಲ ಬಂದ್ ಹಾಕೋದಕ್ಕಿಂತ ದೊಡ್ಡ ಸಾಹಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಹಾರ್ಗಿರ್ ಹೋಗಂಗಿದ್ದೀರಿ ಮುಂದಕ್ಕೆ. ಇದು ಒಂದು ಜೂಮ್ ಮಾಡಿ ತೋರಿಸ್ತೀನಿ. ಅವ್ರು ಏನು ರೂಲ್ಸ್ ಹಾಕ್ಯಾರ ಅದಿಟ್ಟು ಫಾಲೋ ಮಾಡಿರಿ, ಸೇಫಾಗಿ ಹೋಗಿ ಬರ್ಬೋದು. ಮೀಟ್ರ್ ಇದ್ದಾರೆಲ್ಲ ಕೇವ್ಸ್ ನೋಡೋಕೆ ಬರ್ರಿ.
ಗೊತ್ತದ ಈ ರೂಟಿಗೆ ಯಾರೇ ಬಂದಾರ ಇಲ್ಲ ಇವತ್ತು ಎದರ ಏನು ಸೌಂಡೇ ಇಲ್ಲ, ಪಿನ್ ಡ್ರಾಪ್ ಸೈಲೆಂಟ್ಸ್. ನೋಡ್ರಪ್ಪ ಎದರಿಂದ ವ್ಯೂ ಹೆಂಗದ. ಇಲ್ಲಿ ಮಳೆಗಾಲದ ನೀರು ಬರ್ತಾವೇನೋ ಇಲ್ಲೆಲ್ಲ, ಈಗ ಕಾಲುವೆ ಅವ. ಈಗ ಸದ್ಯ ಇದು ಮಳೆ ಬರ್ಲಿಕ್ಕೆ ದಬಾಸಿ ನೀರಿಲ್ಲಿ. ಈಗ ಇಲ್ಲೇ ಒಬ್ಬರು ಬೇರೆದವ್ರು ಗೈಡ್ ಸಿಕ್ಕಿರು, ಅವ್ರಿಗೆ ಕೇಳಿದೆವು ಏನೋ ಪಾತಾಳ ಗಂಗಾ ಮಾಯಾ ಮಂದಿರ ಅದ ಅಂತ. ಇಲ್ಲಿಂದ ಮಾರ್ಕ್ ಹಾಕ್ಯಾರ. ಈಗ ತೆಳಗೆ ಹೋದ್ರೆ ಪಾತಾಳ ಗಂಗಾ ಅದ ಅಂತ. ಅಲ್ಲೇನೋ ಸ್ವಲ್ಪ ನೀರವ ಗುಹೆದಾಗ. ಪಾತಾಳ ಗಂಗಾ ನೋಡ್ಕೊಂಡು ಆಮ್ಯಾಗ ಮಾಯಾ ಮಂದಿರ ಹೋಗಮ್ಮಿ. ಲೆಟ್ಸ್ ಗೋ. ಪಾತಾಳ ಗಂಗೆ ಅಂತ ಹೇಳಿದ್ ನಿಮಗೆ. ಪಾತಾಳ ಗಂಗೆದಾಗ ನೀರು ಇದ್ದಂಗೆ ಕಾಣ್ತಾವ. ಇಲ್ಲಿ ನೋಡ್ರಿ ಆಲ್ರೆಡಿ ಇಲ್ಲೇ ನೀರವ. ಈ ಗುಹೆದಾಗ ಯಾರು ಇರ್ತಿರು ಮೊದಲ ಕಮೆಂಟ್ ಮಾಡ್ರಿ ನೀವು. ವೆಲ್ಕಮ್ ಟು ಪಾತಾಳ ಗಂಗೆ. ನೀವು ನೀರ ಎಲ್ಲಲ್ಲೇ ಅದೇ ನೋಡಿದಾಯ್ತು. ಗುಹೆದಾಗ ನೀರು ಅದೇ ನೋಡಿದ್ದೀವಿ ನಾವು. ಅದಕ್ಕೆ ಬೆಳ್ಳಂ ಕೇವ್ಸ್ದಾಗ ಪಾತಾಳ ಗಂಗೆ ಅಂತಾರೆ. ಪಾತಾಳ ಗಂಗೆನ ಎದುರೇ ಇದ್ದೀನಿ, ಹೇಗದ ನೋಡ್ರಿ. ಅಲ್ಲಿಂದ ಕಾಣಿಸ್ತಲ್ಲ ಅದು ಶಿವಲಿಂಗ ಅಂತ. ಶಿವಲಿಂಗಕ್ಕೆ ನೀರು ಹಾಕಿ ನೀರಾಗ ದರ್ಶನ ಮಾಡಿ ಮತ್ತು ಮಾಯಾ ಮಂದಿರಕ್ಕೆ ಹೋಗಿ. ಹಾಂ ರೈಟ್. ಈಗ ಪಾತಾಳ ಗಂಗಾ ನೋಡೋದಾಯ್ತು. ಹಂಗೆ ಶಿವಲಿಂಗಕ್ಕೆ ನೀರಾಕ ಅಭಿಷೇಕನೂ ಮಾಡಿದೆವು. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂದ್ರೆ ಜತಾಳ. ಈಗ ನೆಕ್ಸ್ಟ್ ಮಾಯಾ ಮಂದಿರ ಹೋಗ್ಬೇಕು. ಎಲ್ಲ ಮ್ಯಾಗ ಎಕಡೆ ಕೂಡ ರೂಟ್ ಅವ, ಎಲ್ಲಿಗೆ ಊಟ ಗೊತ್ತಿಲ್ಲ. ಮ್ಯಾಗ ನೋಡ್ರಿ ಹಂಗೆ. ಇಲ್ಲಿ ಬಂದ್ರಪ್ಲೆ 2 ರೂಟ್ ಕಾಣ್ತಾವ. ರೈಟ್ ಸೈಡಿಗೆ ಹೋದ್ರೆ ಪಾತಾಳ ಗಂಗೆ, ಈ ಕಡೆ ಲೆಫ್ಟ್ ಸೈಡಿಗೆ ಹೋದ್ರೆ ಮಾಯಾ ಮಂದಿರ. ಈಗ ನಾವು ಪಾತಾಳ ಗಂಗೆ ಹೋಗಿ ಬಂದೆವು. ಮಾಯಾ ಮಂದಿರಿಗೆ ಹೋಗಮ್ಮಿ. ದೋಸ್ತರು ನಡೆದಾರ ಮುಂದೆ. ಕೆಳಗೆ ಇಲ್ಲೆಲ್ಲ ನೀರದು ಬಂದೀವಿ ಅಂದ್ರೆ ಕೆಸರು ಇರ್ತದೆ. ಸ್ವಲ್ಪ ಆರಾಮಾಗಿ ಹೋಗ್ರಿ, ಅಡಬಿಡಿ ಮಾಡಬೇಡ್ರಿ. ಕಾಲು ಜಾರದು ಬೀಳ್ಬೋದು. ಅದಕ್ಕೆ ಮಾಯಾ ಮಂದಿರ ಮಾಯಾ ಮಂದಿರಂ. ಇದು ತೆಲುಗುದಾಗ ಏನೇನೋ ಬರ್ತಾರ, ಸ್ವಲ್ಪ ಗೊತ್ತಾಗ್ತದೆ ನನಗೆ. ನಾವು ಡೆಡ್ ಎಂಡಿಗೆ ಬಂದೇವಿ ಈಗ. ಲಾಸ್ಟ್ ಎಂಡ್. ನಾನು ನಿಮಗೆ ಮೊದಲೇ ಹೇಳಿದ, ನಮ್ಮ ದೋಸ್ತರು ಬಂದ್ರು ಅಂದ್ರೆ ಫುಲ್ ಒಂದು ರೌಂಡ್ ಮುಗಿಸ್ಕೊಂಡೇ ಬರ್ತೀನಿ. ಇದು ಕೇವ್ಸ್ ಹತ್ತ ಡೆಡ್ ಎಂಡ್ ಬಂದದ ಅಂದ್ರೂ ನಮ್ಮ ದೋಸ್ತ ಇನ್ನೊಂದು ಜರ ರಿಸರ್ಚ್ ಮಾಡ್ಲತ್ತಾನ. ಒಳಗೆ ಹೋಗಿನ ನಾವು ಹೋಗ್ತೇವೆ. ಅದೇ ಟಾರ್ಚ್ ಕಮಾನ್ ಲೆಟ್ಸ್ ಗೋ. ಕತ್ಲಾಗ ನಾ ಕಂಡಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ. ಇಟ್ಸ್ ಅ ಒರಿಜಿನಲ್ ಕಲರ್. ವಾವ್, ನಾರೇ ಕಾಣಲಾಗಿನಿ. ಇಲ್ಲಿ ನಮ್ಮ ದೋಸ್ತ ಏನು ಟಾರ್ಚ್ ಹಾಕ್ಲತ್ತ ನೋಡು. ನಾ ಹೇಳಿದೆ ಇದು ಈ ಪ್ಲೇಸಿಗೆ ಕಳಕಳ ಕೇವ್ ಅಂತ ಹೆಸರಿಡವೆ. ಇದು ಯಾಕಂದ್ರೆ ಇವನೇ ರಿಸರ್ಚ್ ಮಾಡ್ಯಾನ. ಇಷ್ಟು ದಿನ ಯಾರು ಬಂದಿದ್ದೀವಿ. ಇಲ್ಲಿ ನೋಡಿ ಈ ಕಡೆ ಜನ ನಿಮ್ಮ ಮಾಲಿಮ ಟಾರ್ಚ್ ಇವನೇ ನೋಡ್ರಿ. ಅದೇ ಅವನೇ ಬುದ್ಧಿ ಹಂಗದ ಇಲ್ಲಿ ಗರ. ನೋಡ್ರಿ ಇನ್ನ ಎಷ್ಟದ ಅದಿಟ್ಟು ನೋಡ್ಕೊಂಡೆ ಹೋಗಮ್ಮ ನಾವು. ಇಲ್ಲಿ ಸಿಡಿವ ಮತ್ತಿಟ್ಟು ತೆಳಗೆ ಹೋಗ್ಬೋದು. ಒಂದು ರೌಂಡ್ ಹೋಗ್ಬರಂಬ. ತೆಳಗೆ ಹೋಗ್ಬರಂಬ. ಈಗ ನಡಿ, ನಾ ಹೋಗ್ತೀನಿ. ಇಲ್ಲ ನಡಿ, ನೀನೇ ಮುಂದೆ ನಡಿ. ನಡ್ರಿ ಇಬ್ರು ಮೊದಲು. ಇದು ಇಟ್ಟರದಾಗೆ ಸಿಡಿ ಹ್ಯಾಂಗ್ ಮಾಡ್ಯಾರ ಈ ಗುಹೆದಾಗ. ಏನು ಸುದ್ದಿ ಯಾರಿಂದ್ರೆ ನಾ ಫ್ರಂಟ್ ವ್ಯೂನೇ ಬರ್ತೀನಿ ಈಗ ಅಂತೀನಿ. ಯಪ್ಪ
ಇದು ಪಾತಾಳ ಗಂಗೆಗೆ ಇನ್ನೊಂದು ರೂಟ್ ಅದ ನೋಡ್ರಿ. ಆ ಸಿಡಿ ಇಳಿದಿ ಕೆಳಗೆ ಬಂದಿರಿ ಅಂದ್ರೆ ಸೀದಾ ಡೈರೆಕ್ಟ್ ಪಾತಾಳ ಗಂಗೆನೆ. ನೀವು ನಿಮಗೆ ಪೂರಾ ಈ ಬೆಳ್ಳಂ ಕೇವ್ಸ್ ಬಗ್ಗೆ ಮಾಹಿತಿ ಬೇಕಾಯ್ತು ಅಂದ್ರೆ ನಾವು ಪೂರಾ ಎಲ್ಲ ನೋಡಿದ್ದೀವಿ ಈಗ ಅರ್ಧಲ್ಲಿ. ಮತ್ತು ನಮ್ಮ ವಿಡಿಯೋ ನೋಡಿ ಬಂದ್ರಿ ಅಂದ್ರೆ ನೀವು ಫುಲ್ ಇಲ್ಲ ಸಾರಿ ಫ್ರೆಂಡ್ಸ್, ನಾವು ವಿಡಿಯೋ ನೋಡಿ ಬಂದ್ರಿ ಅಂದ್ರೆ ನೀವು ಫುಲ್ಲ ಬೆಳ್ಳಂ ಕೇವ್ಸ್ ಎಲ್ಲ ಮಾಹಿತಿ ನಿಮ್ಗೆ ಗೊತ್ತಾಗ್ತದ. ಜಲ್ದಿಯಾಗಿ ಪೂರಾ ಎಲ್ಲ ಕವರ್ ಮಾಡ್ಬೋದು. ನೋಡ್ರಿ ಮ್ಯಾಗೆಲ್ಲ ವ್ಯೂ ಹೆಂಗದ. ಆಯ್ ದೊಡ್ಡ ಮಂದಿಗೆ ಈಗ ಪೂರಾ ಕೇವ್ಸ್ ನೋಡೋದಾಗ್ಯದ. ಕೇವ್ಸ್ ಏನು ಪೂರಾ ನೋಡೋದಾಗಿಲ್ಲ. 3 ಕಿಲೋಮೀಟರ್ ಅದ ಅಂತ ಅಲ್ಲಿ ಬಂದ್ ಮಾಡ್ಯಾರ. ನಾವು ಹೋಗಪ್ಲೇ ಇಲ್ಲ. ನಾವು ಅಂದಾಜು 1 ಕಿಲೋಮೀಟರ್ ಈಗ ಹೋಗಿದ್ದೇವೆ. 1 ಕಿಲೋಮೀಟರ್ ಹೋಗಿದ್ದೆ ಆರಾಮ. 1 ಕಿಲೋಮೀಟರ್ ಹೋಗಿದ್ದೆವು. ನೀರು ಕಂಪಲ್ಸರಿ ನೀರು ತೊಗೊಂಬರ್ ನೋಡ್ರಿ. ನೀರ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಪಾತಾಳ ಗಂಗೆ ಅಂತದ. ನಾವು ನೀರು ಇದರಲ್ಲಿ ಅರ್ಧ ಬಾಟ್ಲಿ ತಂದಿದ್ದೆವು, ಖಾಲಿ ಮಾಡಿದೆವು. ಮತ್ತು ಪಾತಾಳ ಗಂಗೆ ತುಂಬ್ಕೊಂಬಂದೇವು. ಈಗ ನೀರು ಕುಡಿಯೋದು ಮುಂದೆ ನಡಿಬೇಕು. ಹಂಗೆ ನೀರು ತೊಗೊಂಬರ್ರಿ, ಬಕ್ಕುಳು ಇಂಪಾರ್ಟೆಂಟ್ ಅದ ನೀರು. ಒಬ್ಬನ ಮಗ ತಿನ್ರು. ಈ ಪೂರ್ತಿ ಕೇವ್ಸ್ ನೋಡೋದಾಯ್ತು. ಈಗ ಎಕ್ಸಿಟ್ ಆಲತ್ತಿದ್ದೆವು, ಹೊರಗೆ ಬಂದೆವು. 70 ರೂಪಾಯಿ ಟಿಕೆಟ್ ಕೊಟ್ಟಿರ್ತ ನೋಡಪ್ಲೇ ಅದ. ಈಗ ಇಲ್ಲೇ ಬಾಜು ಒಂದು ಬುದ್ಧನ ಸ್ಟ್ಯಾಚು ಅದ. ಬುದ್ಧನ ಸ್ಟ್ಯಾಚುಗಳು ಹೋಗಿ ಸಿಗ್ತೀನಿ. ಬಾಯ್. ನಾವು ಇಡ್ತಾನೆ ಏನು ಬೆಳ್ಳಂ ಕೇವ್ಸ್ ಒಳಗೆಲ್ಲ ಹೋಗಿದ್ದೇವಲ್ಲ, ಅಲ್ಲಿ ಒಳಗೆಲ್ಲ ಅಲ್ಲಿ ಗಾಳಿ ತೊಗೋದು ಇದು ನೋಡಿದೆವು. ಅದು ಒಳಗೆ ಗಾಳಿ ಹ್ಯಾಂಗೆ ಬರ್ತದಂದ್ರೆ ಮ್ಯಾಗ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ. ಇಲ್ಲಿ ನಿಂತ ಮ್ಯಾಗಿನ ಗಾಳಿ ಕೆಳಗೆ ಹೋಗ್ತದೆ ಈ ಪೈಪ್ ನಿಂತ. ಇದರಿಂದ ನಮಗೆ ಕೆಳಗೆ ಉಸಿರಾಡಕ್ಕೆ ಹೆಲ್ಪ್ ಆಗ್ತದೆ. ಈಗ ಇಲ್ಲೇ ಬೆಳ್ಳಂ ಕೇವ್ಸ್ ಮುಂದೆ ಇಲ್ಲೊಂದು ಬುದ್ಧಂದು ಸ್ಟ್ಯಾಚು ಮಾಡ್ಯಾರ. ಬುದ್ಧನ ಸ್ಟ್ಯಾಚು ಬಲ್ಲಿ ಹೊಲುತ್ತಿದ್ದೆವು. ಲೆಟ್ಸ್ ಗೋ. ನಮ್ಮ ದೋಸ್ತರು ಮುಂದೆ ನಡೆದಾರ, ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ. ಈಗ ಇಲ್ಲಿಗೆ ನಮ್ಮದು ಇವತ್ತಿನ ಲಾಗ್ ಮುಗೀತು. ಈಗ ಸೀದಾ ಇಲ್ಲಿ 30 ಕಿಲೋಮೀಟ್ರ್ ತಾಡ್ಪತ್ರಿ ಟೂರ್ ಅದ. ಅಲ್ಲಿ ರೈಲ್ವೆ ಸ್ಟೇಷನ್ ಅದ. ಈಗ ಸಂಜೆಗೆ 7ಕ್ಕೆ ನಮಗೆ ಟ್ರೈನ್ ಅದ. 5 ಆಗೈತಿ ಟೈಮ. ಈಗ ನಾಷ್ಟ ಮಾಡಿ ಅಲ್ಲಿ ಹೋಗೋಟ್ಟಿಗೆ ನಮ್ಮ ಟ್ರೈನ್ ಸಿಗ್ತದೆ. ಮತ್ತು ಮುಂದೆ ಇನ್ನೊಂದು ಚಲೋ ವಿಡಿಯೋ ತೊಗೊಂಡು ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Happy birthday to you,